ಫಸ್ಟು ವಿಡಿಯೋ ನೋಡ್ಕೊಂಬನ್ನಿ. ಕರ್ನಾಟಕ ಅಸೆಂಬ್ಲಿಲಿ ಮಹಿಳೆ ಬಗ್ಗೆ, ನಮ್ಮ ಜನತೆ ಬಗ್ಗೆ, ರಾಜಕಾರಣಿ ವ್ಯಕ್ತಿಗಳು ಏನಂತ ಮಾತಾಡ್ತಾ ಇದ್ದಾರೆ ಅಂತ ಸ್ವಲ್ಪ ನೋಡ್ಕೊಂಬನ್ನಿ. There is a saying, when rape is inevitable, lie down and enjoy it. That's exactly the position into which you are. ಕಾಂಗ್ರೆಸ್ MLA ಹಾಗೂ ಮಾಜಿ ಸ್ಪೀಕರ್ ಆದ ರಮೇಶ್ ಕುಮಾರ್ ಅವರು ಸದನದಲ್ಲಿ ಈ ಥರ ಮಾತಾಡಬೇಕಾದ್ರೆ ಸದನದಲ್ಲಿ ಸ್ಪೀಕರ್ ಆದವರು ಸ್ಟಾಪ್ ಮಾಡೋದು ಬಿಟ್ಟು ಅವರು ಆ ಮಾತಿಗೆ ನಗ್ತಾರೆ. ಜನಗಳಿಂದ ಜನಕ್ಕೆ ಒಳ್ಳೇದು ಮಾಡೋದು ಬಿಟ್ಟು ಇವರು ಸದನದಲ್ಲಿ ಕೂತ್ಕೊಂಡು ಮರೆತು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಇದನ್ನು ಯಾವ ನ್ಯೂಸ್ ಚಾನಲ್ ಆದರೂ ಕೂಡ ಎಲ್ಲೂ ಟೆಲಿಕಾಸ್ಟ್ ಮಾಡಿಲ್ಲ ಇದುವರೆಗೂ ಶ್ರಮೆ ಕೂಡ ಆಚಿಸಿಲ್ಲ ಅವರು. ತುಂಬ ಹಳೆ ವಿಡಿಯೋ ಆದರೂ ಕೂಡ ಇದು. ಇಂಥವ್ರನ್ನೆಲ್ಲ ನಾವು ಎಲೆಕ್ಷನಲ್ಲಿ ಓಟ್ ಹಾಕಿ ಅವರ ಸದನದಲ್ಲಿ ಕುಣಿಸೋದು ನಮ್ಮ ತಪ್ಪು. ಇದಲ್ಲ, ಆಯ್ಕೆ ಮಾಡೋ ಟೈಮಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನ ನೋಡ್ಕೊ ಆಯ್ಕೆ ಮಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.